ಕೊಳವೆ ಬಾವಿಗೆ ಬಿದ್ದ ಬಾಲಕಿ ಕಾವೇರಿಯ ರಕ್ಷಣೆಗಾಗಿ ಇದೀಗ 500ಕ್ಕೂ ಹೆಚ್ಚು ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. 39 ಗಂಟೆಯಿಂದಲೂ ಕಾವೇರಿಗಾಗಿ ಕಾರ್ಯಾಚರಣೆ ನಡೀತಾ ಇದೆ. ಹಿಟಾಚಿಗಳಿಂದ ಇನ್ನೂ 3-4 ಅಡಿ ಸುರಂಗ ಕೊರಿತಾ ಇದ್ದಾರೆ ಸಿಬ್ಬಂದಿಗಳು. ಎನ್ಡಿಆರ್ಎಫ್ ಹಟ್ಟಿ ಚಿನ್ನದ ಗಣಿ ತಂಡದಿಂದ ಬಿರುಸಿನ ಕಾರ್ಯಾಚರಣೆ ನಡೆದಿದೆ. ಈವರೆಗೆ 26 ಅಡಿ ಆಳದವರೆಗೆ ಗುಂಡಿಯನ್ನ ಕೊರೆದಿದ್ದಾರೆ ರಕ್ಷಣಾ ತಂಡ. ಗುಂಡಿಯಿಂದ ಬೋರ್ವೆಲ್ ಕಡೆ 5 ಅಡಿ ಸುರಂಗ ಮಾರ್ಗ ತೆಗೆಯಲಾಗ್ತಾ ಇರುವಂತದ್ದು. ಆದರೆ ಈ ಸುರಂಗ ಮಾರ್ಗ ತೆಗಿತಾ ಇರುವಂತಹ ಸಂದರ್ಭದಲ್ಲಿ ಕಲ್ಲು ಬಂಡೆ ಅಡ್ಡಿಯಾಗಿದೆ. ಹಾಗಾಗಿ ರಕ್ಷಣಾ ಕಾರ್ಯಾಚರಣೆಗೆ ಮತ್ತೆ ಅಡೆತಡೆ ಉಂಟಾಗಿರುವಂಥದ್ದು. ಹಾಗಾಗಿ ಕಲ್ಲು ಬಂಡೆಯನ್ನು ಕೊರೆಯಿಸಿ ತದನಂತರ ಸುರಂಗ ಮಾರ್ಗ ಕೊರೆಯುವಂತಹ ಕಾರ್ಯ ಮತ್ತೆ ಮುಂದುವರಿತಾ ಇರುವಂಥದ್ದು. ಸುಮಾರು 39 ಗಂಟೆಯಿಂದಲೂ ಕೂಡ ಕಾವೇರಿಯ ದೇಹಕ್ಕೆ ಯಾವುದೇ ಹಾನಿ ಆಗದಂತೆ ಹೊರತೆಗೆಯೋದಕ್ಕೆ ಹರಸಾಹಸವನ್ನು ಪಡಲಾಗ್ತಾ ಇದೆ. ಎನ್ಡಿಆರ್ಎಫ್ ಮತ್ತು ಹಟ್ಟಿ ಚಿನ್ನದ ಗಣಿ ತಂಡ ಈಗಾಗಲೇ ಬಿರುಸಿನ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಈವರೆಗೂ 26 ಅಡಿ ಆಳದವರೆಗೆ ಗುಂಡಿಯನ್ನು ತೋಡಲಾಗಿದೆ. ಇನ್ನು ಅಡ್ಡಲಾಗಿ 5 ಅಡಿ ಸುರಂಗ ಮಾರ್ಗವನ್ನು ಕೊರೆಯಲಾಗ್ತಾ ಇರುವಂಥದ್ದು. ಆದರೆ ಕಲ್ಲು ಬಂಡೆ ಅಡ್ಡ ಬಂದಿದೆ. ಹಾಗಾಗಿ ಕಾರ್ಯಾಚರಣೆಗೆ ತೊಡಕುಂಟಾಗಿದೆ. ಎಸ್, ಈಗಾಗಲೇ ಎನ್ಡಿಆರ್ಎಫ್ ಹಾಗೇನೆ ಹಟ್ಟಿ ಗಣಿ ತಂಡ, ಚಿನ್ನದ ಗಣಿ ತಂಡ ಬಿರುಸಿನ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂಥದ್ದು. ಅಷ್ಟೇ ಅಲ್ಲ, ಅಗ್ನಿಶಾಮಕ ದಳ ಸಿಬ್ಬಂದಿ, ಮರಾಠ ಲಘು ಪದಾತಿ ದಳ ಸೇರಿದಂತೆ 500ಕ್ಕೂ ಹೆಚ್ಚು ಸಿಬ್ಬಂದಿಗಳು ಸತತ 39 ಗಂಟೆಯಿಂದಲೂ ಕೂಡ ನಿರಂತರ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಅಹೋರಾತ್ರಿ ರಕ್ಷಣಾ ಕಾರ್ಯಾಚರಣೆ ನಡೆದಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆಪರೇಷನ್ ಕಾವೇರಿ ಯಶಸ್ವಿ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. 5 ಅಡಿ ಸುರಂಗ ಮಾರ್ಗವನ್ನು ಕೊರೆಯುವಂತಹ ಕಾರ್ಯ ಸದ್ಯ ಪ್ರಗತಿಯಲ್ಲಿದೆ. ಕಲ್ಲು ಬಂಡೆ ಅಡ್ಡಿ ಆಗಿರೋದ್ರಿಂದಾಗಿ ಸ್ವಲ್ಪ ತೊಂದರೆ ಉಂಟಾಗ್ತಾ ಇದೆ. ಕಾವೇರಿಯ ದೇಹಕ್ಕೆ ಯಾವುದೇ ರೀತಿಯಾಗಿ ಹಾನಿ ಆಗದ ನಿಟ್ಟಿನಲ್ಲಿ ಹೊರತೆಗೆಯುವ ಸಲುವಾಗಿ ಕಾರ್ಯಾಚರಣೆ ವಿಳಂಬ ಆಗ್ತಾ ಇರುವಂಥದ್ದು. ಬಹುಶಃ ಇನ್ನು ಕೆಲವು ಗಂಟೆಗಳಲ್ಲಿ ಕಾರ್ಯಾಚರಣೆ ಕೂಡ ಸಂಪೂರ್ಣ ಆಗುತ್ತೆ. ಈಗಾಗಲೇ 26 ಅಡಿ ಗುಂಡಿಯನ್ನು ತೋಡಲಾಗಿದೆ. ಹಾಗೆಯೇ ಅಡ್ಡಲಾಗಿ 5 ಅಡಿ ಸುರಂಗ ಮಾರ್ಗವನ್ನು ಕೊರೆಯಲಾಗ್ತಾ ಇರುವಂಥದ್ದು. ಸುಮಾರು 500ಕ್ಕೂ ಹೆಚ್ಚು ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದೆ. ಎಸ್, ದೃಶ್ಯಾವಳಿಗಳಲ್ಲಿ ನಾವು ಗಮನಿಸಬಹುದು, ಕ್ಯಾಮರಾದಲ್ಲಿ ಬಾಲಕಿಯ ಮತ್ತೊಂದು ಕೈ ಪತ್ತೆಯಾಗಿರುವಂಥದ್ದು. ನಿನ್ನೆಯಷ್ಟೇ ಆಕೆ ತೊಟ್ಟಿದ್ದಂತಹ ಹಸಿರು ಬಣ್ಣದ ಬಟ್ಟೆ ಮತ್ತು ಕೈ ಪತ್ತೆಯಾಗಿತ್ತು. ಅಂದರೆ ಕ್ಯಾಮರಾದಲ್ಲಿ ದೃಶ್ಯಾವಳಿಗಳು ನೋಡಿದ್ವಿ. ಇದೀಗ ಆಕೆಯ ಮತ್ತೊಂದು ಕೈಯ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು. ಒಂದೆಡೆ ಕಾರ್ಯಾಚರಣೆ ಬಿರುಸಿನಿಂದ ಸಾಗಿದರೆ ಮತ್ತೊಂದೆಡೆ ಕ್ಯಾಮರಾದಲ್ಲಿ ಬಾಲಕಿಯ ಕೈಗಳು ಪತ್ತೆಯಾಗಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಹುಶಃ ಈ ಆಪರೇಷನ್ ಕಾವೇರಿ ಸಂಪೂರ್ಣ ಆಗಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಪಾಟೀಲ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಈಗಾಗಲೇ 5 ಅಡಿ ಸುರಂಗ ಮಾರ್ಗವನ್ನು ಕೊರೆಯಲಾಗ್ತಾ ಇದೆ. ಆದರೆ ಅಲ್ಲಿಯೂ ಕೂಡ ಕಲ್ಲು ಬಂಡೆ ಅಡ್ಡಿಯಾಗಿರುವಂಥದ್ದು ಅನ್ನೋದು. ಸೊ ಆ ಕಾರ್ಯ ಈಗ ಯಾವ ಹಂತದಲ್ಲಿ ಸಾಗ್ತಾ ಇರುವಂಥದ್ದು? ಮತ್ತೊಂದೆಡೆ ನಾವು ಗಮನಿಸಬಹುದು ಆ ಬಾಲಕಿಯ ಮತ್ತೊಂದು ಕೈಯ ಒಂದು ದೃಶ್ಯಾವಳಿಗಳನ್ನು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಹೌದು ವೀಣಾ, ಈಗಾಗಲೇ 40 ಗಂಟೆಗಳು ಗತಿಸಿ ಹೋಗಿವೆ. ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಂದುವರಿತಾ ಇದೆ. ಇನ್ನೇನು ಒಂದು 3 ಅಡಿ ಮಾತ್ರ ಒಂದು ಗುಂಡಿಯನ್ನು ತೆಗಿಬೇಕು. ಗುಂಡಿ ತೆಗೆದಾಗ ಆ ಬಾಲಕಿಯ ದೇಹ ಮತ್ತು ಏನು ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಏನು ಕರ್ನಾಟಕದ ರಾಯಚೂರಿನ ಹಟ್ಟಿಕೊಳ್ಳುವ ಸಿಬ್ಬಂದಿಗಳು, ಎನ್ಡಿಆರ್ಎಫ್ ತಂಡದವರು ಎಲ್ಲ ಒಟ್ಟಾರೆಯಾಗಿ ಮತ್ತು 5 ತಂಡಗಳನ್ನು ರಚನೆ ಮಾಡಿಕೊಂಡು ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ವೀಣಾ. ಪ್ರಮುಖವಾಗಿ ಈ ಒಂದು ಕಲ್ಲು ಬಂಡೆಗಳು ಅವರಿಗೆ ಒಂದು ಆಪರೇಷನ್ಗೆ ಅಡ್ಡ ಆಗಿತ್ತು. ಆ ಕಲ್ಲು ಬಂಡೆಗಳನ್ನು ಹೊಡೆಯುವ ಮುಖಾಂತರ ಏನು JCB ಯಂತ್ರಗಳು ಹಾಗೂ ಸ್ಥಳೀಯಲ್ಲಿರುವಂತಹ ಹಿಟಾಚಿ ಮಷಿನ್ಗಳಿಂದ ಕಲ್ಲು ಬಂಡೆಯಂತ್ರ ಹೊಡೆದ್ರು. ಹೊಡೆದ ತದನಂತರ ಈಗ ಒಂದು ಹಟ್ಟಿಗೋಲ್ಡ್ ಮೈನ್ಸಿನ ಒಂದು ಸಿಬ್ಬಂದಿಗಳು ಈಗ ಮತ್ತೆ ಒಂದು ಸುರಂಗ ಮಾರ್ಗವನ್ನು ಕೊರೆಯಲು ಈಗಾಗಲೇ ಸನ್ನದ್ಧರಾಗಿ ಒಂದು ಕೆಲಸವನ್ನ ಮುನ್ನಡೆಸ್ತಾ ಇದ್ದಾರೆ ವಿನಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.